ಈ ಬುರುಡೆ ಗ್ಯಾಂಗ್ನ ಜನ್ಮ ಜಾಲಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮಟ್ಟಣ್ಣವರ್, ಜಯಂತ್, ಅಭಿಷೇಕ್ ಹಾಗೂ ವಿಠಲ್ ಗೌಡ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ನಿನ್ನೆ ಕೂಡ ತಡರಾತ್ರಿಯವರೆಗೂ ಕೂಡ ಈ ನಾಲ್ವರ ವಿಚಾರಣೆಯನ್ನ ಎಸ್ಐಟಿ ನಡೆಸಿದೆ. ವಿಚಾರಣೆಯ ನಂತರ ಎಸ್ಐಟಿ ಕಚೇರಿಯಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿತ್ತು. ಇವತ್ತು ಕೂಡ ಈ ನಾಲ್ವರ ವಿಚಾರಣೆ ಮುಂದುವರಿಯುತ್ತೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಚಿನ್ನಯ್ಯನ ಹೇಳಿಕೆಯನ್ನು ಆಧರಿಸಿ ಎಸ್ಐಟಿ ಅಧಿಕಾರಿಗಳು ಗ್ರಿಲ್ ಮಾಡ್ತಾ ಇದ್ದಾರೆ. ಆರೋಪಿ ಚಿನ್ನಯ್ಯನ ಹೇಳಿಕೆಯನ್ನ ಆಧರಿಸಿ ಮೂವರಿಗೆ ಎಸ್ಐಟಿ ಶಾಕ್ ಕೊಟ್ಟಿದೆ. ಪ್ರಕರಣದಲ್ಲಿ ನೇರ ಪಾತ್ರ ಇದೆ ಅಂತ ಹೇಳಿ ಕಂಡು ಬಂದ್ರೆ ಬಂಧನ ಆಗುವಂತ ಸಾಧ್ಯತೆ ಕೂಡ ಇದೆ. ಸದ್ಯ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಯೂಟ್ಯೂಬರ್ ಅಭಿಷೇಕ್, ಗಿರೀಶ್ ಮಟ್ಟಣ್ಣವರ್, ಜಯಂತ್ ಟಿ ಈ ಮೂವರ ವಿಚಾರಣೆಯನ್ನು ಕೂಡ ನಿರಂತರವಾಗಿ ನಡೆಸಲಾಗ್ತಾ ಇದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಇವರು ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಈ ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಯಿತು ಅಂತಂದ್ರೆ ಅವರನ್ನ ವಶಕ್ಕೆ ಪಡ್ಕೊಳ್ಳುವಂತಹ ಸಾಧ್ಯತೆ ದಟ್ಟ ಆಗಿದೆ. ಇನ್ನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ನ್ಯಾಯಾಂಗ ಬಂಧನಕ್ಕೆ ಹಾಗಾದ್ರೆ ಒಳಗಾಗ್ತಾನ ಚಿನ್ನಯ್ಯ ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯನನ್ನ ಹಾಜರುಪಡಿಸಲಾಗುತ್ತೆ. ಇವತ್ತಿಗೆ ಚಿನ್ನಯ್ಯನ 15 ದಿನಗಳ ಎಸ್ಐಟಿ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರೆ ಜೈಲ್ ಫಿಕ್ಸ್ ಅನ್ನುವಂಥದ್ದು ಸ್ಪಷ್ಟ. 15 ದಿನದಿಂದ ಮಹಜರ್ ಹಾಗೂ ವಿಚಾರಣೆಯಂತ ಎಸ್ಐಟಿ ತಂಡ ನಡೆಸಿದೆ. ಹಲವು ಕಡೆಗಳಲ್ಲಿ ಮಹಜರನ್ನು ಕೂಡ ನಡೆಸಿದೆ. ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸಿ ಮಾಹಿತಿಯನ್ನ ಕಲೆ ಹಾಕಿದೆ. ಅದರ ಭಾಗವಾಗಿ ಈಗ ಷಡ್ಯಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಕೂಡ ಜಯಂತ್ ಟಿ, ಗಿರೀಶ್ ಮಟ್ಟಣ್ಣವರ್, ಯೂಟ್ಯೂಬರ್ ಸೇರಿದಂತೆ ಇವರನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತಿಗೆ ಎಸ್ಐಟಿ ಕಸ್ಟಡಿ ಅವಧಿ ಅಂತ್ಯ ಆಗ್ತಾ ಇದೆ. ಹಾಗಾಗಿ ಕೋರ್ಟ್ ಮುಂದೆ ಇವತ್ತು ಹಾಜರುಪಡಿಸಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ಇದೀಗ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ವಿಚಾರಣೆಯಲ್ಲಿ ಈಗಾಗಲೇ ಅನೇಕ ವಿಚಾರಗಳು, ಮಾಹಿತಿಗಳು ಬಹಿರಂಗ ಆಗ್ತಾ ಇರುವಂತದ್ದು. ಸೊ ಇವತ್ತು ಚಿನ್ನಯ್ಯನಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಅಂದ್ರೆ ಕಸ್ಟಡಿ ಅವಧಿ ಅಂತ್ಯ ಆಗ್ತಾ ಇದೆ. ಸೊ ಕೋರ್ಟ್ ಈಗ ಕಸ್ಟಡಿಗೆ ಇನ್ನಂತೂ ಕಸ್ಟಡಿ ಕೊಡುವಂತಹ ಸಾಧ್ಯತೆ ಕೂಡ ಇಲ್ಲ, ಕೇಳುವಂತಹ ಸಾಧ್ಯತೆ ಕೂಡ ಇಲ್ಲ. ಸೊ ಮುಂದಿನ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಡೀತಾ ಹೋಗಬಹುದು? ಮಧುಕರ್, ಹೌದು, ಈಗಾಗಲೇ ಚಿನ್ನಯ್ಯನಿಗೆ ಸುಮಾರು 15 ದಿನಗಳ ಕಸ್ಟಡಿ ಅಧಿಕೃತವಾಗಿ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಆತನಿಗೆ 15 ದಿನಕ್ಕಿಂತ ಹೆಚ್ಚು ಅವಧಿಗೆ ಕಸ್ಟಡಿಗೆ ಕೊಡುವಂತದ್ದಿಲ್ಲ. ಹಾಗಾಗಿ ಇವತ್ತು ಆತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಬಹುತೇಕ ಇವತ್ತು ಆತ ನ್ಯಾಯಾಂಗ ಬಂಧನಕ್ಕೆ ಹೋಗುವಂತದ್ದು ಫಿಕ್ಸ್. ನ್ಯಾಯಾಂಗ ಬಂಧನಕ್ಕೆ ಹೋದ್ರೆ ನೇರವಾಗಿ ಬೆಳ್ತಂಗಡಿಯಿಂದ ಮಂಗಳೂರಿನ ಕೇಂದ್ರ ಕಾರಾಗೃಹಕ್ಕೆ ಆತನನ್ನ ಶಿಫ್ಟ್ ಮಾಡಲಾಗುತ್ತೆ. ಉಳಿದಂತೆ ಈ ಒಂದು ಪ್ರಕರಣದಲ್ಲಿ ಈ ಒಂದು ಎಸ್ಐಟಿ ಕಚೇರಿಯಲ್ಲಿ ದಿನೇ ದಿನೇ ಒಬ್ಬೊಬ್ಬ ವ್ಯಕ್ತಿಯ ವಿಚಾರಣೆಯ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇರುವಂತದ್ದು. ಆರಂಭದಲ್ಲಿ ಅಭಿಷೇಕ್ ಬಂದ, ಅನಂತರ ಜಯಂತ್ ಟಿ, ಅನಂತರ ಮಟ್ಟಣ್ಣವರ್, ಈಗ ಸೌಜನ್ಯ ಮಾವ ವಿಠಲ್ ಗೌಡ ಕೂಡ ವಿಚಾರಣೆಯಲ್ಲಿ ಇರುವಂತದ್ದು. ಒಟ್ಟು 4 ಜನ, ಅಂದ್ರೆ ಈತನನ್ನ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರೆ ಮತ್ತೆ 4 ಜನ ಆ ಒಂದು ವಿಚಾರಣೆಗೆ ಒಳಪಡ್ತಾರೆ. ಹಾಗಾಗಿ ಅದರಲ್ಲೂ ಕೂಡ ಯಾರಾದ್ರೂ ಒಬ್ಬನನ್ನ ವಶಕ್ಕೆ ಪಡೆದು ಇವತ್ತು ಅಥವಾ ಸೋಮವಾರ ಅವರನ್ನ ಕೂಡ ಕಸ್ಟಡಿಗೆ ಕೊಡುವಂತ, ಅಂದ್ರೆ ನ್ಯಾಯಾಲಯಕ್ಕೆ ಒಪ್ಪಿಸುವಂತ ಸಾಧ್ಯತೆಗಳು ಇರುವಂತದ್ದು. ಹಾಗಾಗಿ ಸದ್ಯಕ್ಕೆ ಪ್ರಕರಣ ಬೇರೆಯ ತಿರುವನ್ನು ಪಡ್ಕೊಳ್ತಾ ಇದೆ. ಚಿನ್ನಯ್ಯನ ಎಲ್ಲ ವಿಚಾರಣೆಗಳು ಪೂರ್ಣಗೊಂಡಿದೆ. ಏನೆಲ್ಲ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಬೇಕು, ಯಾವೆಲ್ಲ ಜಾಗಗಳಲ್ಲಿ ಮಹಜರ್ ನಡೆಸಬೇಕು, ಅದ್ರ ಜೊತೆಗೆ ಯಾವ ಆಂಗಲ್ಗಳಲ್ಲಿ ಆತನಿಂದ ಮಾಹಿತಿಗಳನ್ನು ಪಡ್ಕೊಳ್ಬೇಕು. ಅಂದ್ರೆ 164 ಹೇಳಿದ ಹೇಳಿಕೆಯನ್ನೇ ಆತ ತಿರುಚಿ ಹೇಳಿದ್ದಾನೆ. ನಾನು ಹೇಳಿದೆಲ್ಲವೂ ಸುಳ್ಳು ಅನ್ನುವಂಥದ್ದನ್ನ ಬಹಳ ಕ್ಲಿಯರ್ ಆಗಿ ಬಹಿರಂಗಪಡಿಸಿದ್ದಾನೆ. ಅದಕ್ಕೆ ಪೂರಕವಾದ ಆತನ ಸುಳ್ಳುಗಳ ಕೋಟೆಗಳಲ್ಲಿ ಆತ ಹೇಳಿದಂತ ಸತ್ಯಗಳಿಗೆ ಬೇಕಾದಂತಹ ಮತ್ತು ಸುಳ್ಳುಗಳನ್ನು ಸೃಷ್ಟಿಸುವಾಗ ಯಾವೆಲ್ಲ ದಾರಿಗಳನ್ನು ಆತ ಕಂಡುಕೊಂಡಿದ್ದ ಮತ್ತು ಯಾರೆಲ್ಲರ ನೆರವನ್ನು ಪಡೆದಿದ್ದ ಮತ್ತು ಯಾರ ಷಡ್ಯಂತ್ರಗಳಿಂದ ಈ ಭಾಗಗಳು ಈ ರೀತಿಯಾದಂತಹ ಪ್ರಕ್ರಿಯೆಗಳಾಗಿದೆ ಮತ್ತು ಧರ್ಮಸ್ಥಳದ ವಿರುದ್ಧ ಅವರು ಹೂಡಿದಂತಹ ಆ ರಣತಂತ್ರಗಳೇನು ಅನ್ನುವಂಥದ್ರ ಬಗ್ಗೆ ಬಹಳ ಕ್ಲಿಯರ್ ಆಗಿ ಕೆಲವೊಂದು ಮಾಹಿತಿಗಳನ್ನು ಸಂಗ್ರಹ ಮಾಡಲಾಗಿದೆ. ಅದ್ರ ಜೊತೆಗೆ ಇಡೀ ಪ್ರಕರಣಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಸಾಕ್ಷ್ಯಗಳು. ಯಾಕಂದ್ರೆ ಒಬ್ಬ ಹೇಳಿಕೆಗಳನ್ನ ಕೊಟ್ಟರೂ ಕೂಡ ಆ ಸಾಕ್ಷ್ಯಗಳಿಗೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಅವರು ಹೋಗಿರುವಂತಹ ಜಾಗಗಳು, ಅಲ್ಲಿರುವಂತಹ ಹೋಟೆಲ್ ರೂಮ್ ಮಾಡಿದ್ರೆ ಅದ್ರಲ್ಲಿನ ಬಿಲ್ಗಳನ್ನಾಗಿರ್ಬೋದು, ವಿಮಾನದಲ್ಲಿ ಹೋಗಿದ್ರೆ ಅದರ ಫ್ಲೈಟ್ ಟಿಕೆಟ್ಗಳು, ರೈಲ್ನಲ್ಲಿ ಹೋದಂತಹ ಟಿಕೆಟ್ಗಳು, ಅದ್ರ ಜೊತೆಗೆ ಸಿಸಿಟಿವಿ ಫುಟೇಜ್ಗಳು ಮತ್ತು ಟವರ್ ಡಂಪ್ಗಳು ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಅವರಿಗೆ ಸಾಕ್ಷ್ಯಾಧಾರಗಳಾಗಿ ಸಿಕ್ಕಿರುವಂತದ್ದು. ಚಿನ್ನಯ್ಯ ಮೊಬೈಲ್ ಅನ್ನು ಬಳಕೆ ಮಾಡ್ತಿದ್ದಾರೆ, ಅಂದ್ರೆ ಆ
ಆಗಿನ ಉತ್ಖನನದ ಸಂದರ್ಭದಲ್ಲಿ ಆತನಿನ ಮೊಬೈಲ್ ಅನ್ನ ಕಿತ್ತುಕೊಳ್ಳಲಾಗಿತ್ತು. ಆದರೆ ಆರಂಭದ ದಿನಗಳಲ್ಲಿ ಆತ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ದ. ಯಾವ ಜಾಗಗಳಿಗೆ ಹೋಗಿದ್ದಾರೆ ಬಹುತೇಕ ಆ ಎಲ್ಲ ಜಾಗಗಳಲ್ಲಿ ಅವರು ಮೊಬೈಲ್ ಅನ್ನ ತೆಗೆದುಕೊಂಡೇ ಹೋಗಿದ್ದಾರೆ. ಅದರ ಜೊತೆಗೆ ಅವರ ಟವರ್ ಡಂಪ್ಗಳಲ್ಲಿ ಅಂದ್ರೆ ಯಾರ ಜೊತೆಗಿದ್ರು ಅನ್ನುವಂಥದ್ದು ಹೆಚ್ಚಾಗಿ ಚಿನ್ನಯ್ಯನ ಕಳೆದ ಏಪ್ರಿಲ್ ನಿಂದ ಈವರೆಗಿನ ಟವರ್ ಡಂಪ್ಗಳನ್ನು ತೆಗೆದಂತ ಸಂದರ್ಭಗಳಲ್ಲಿ ಇದರಲ್ಲಿ ಮಾಹಿತಿಗಳಲ್ಲಿ ಬಹುತೇಕ ಆತನ ಜೊತೆಗೆ ಗಿರೀಶ್ ಮಟ್ಟಣ್ಣನವರ್ ಮತ್ತು ಜಯಂತ್ ಟಿ ಜೊತೆಯಾಗಿದ್ದಂಥದ್ದು ಬಹುತೇಕವಾಗಿ ಕ್ಲಿಯರ್ ಆಗಿರುವಂತದ್ದು. ಹಾಗಾಗಿ ಆ ಇಬ್ಬರ ಏನು ಒಟ್ಟಾಗಿ ಹೋಗಿರುವಂತದ್ದು ಮತ್ತು ಅವರ ಚಲನವಲನಗಳು ಮತ್ತು ಅವ್ರು ಯಾಕಾಗಿ ಹೋಗಿದ್ದಾರೆ, ಯಾಕಾಗಿ ಅವರ ಸಭೆಗಳಾಗಿದೆ, ಮೀಟಿಂಗ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದೆ. ಅದರ ಜೊತೆಗೆ ಸೌಜನ್ಯ ಮಾವ ವಿಠಲಗೌಡ ಅಂದ್ರೆ ಆರಂಭದ ದಿನಗಳಲ್ಲಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಂಭದ ದಿನಗಳಲ್ಲೇ ಈ ಒಂದು ಚಿನ್ನಯ್ಯನ ಪರಿಚಯ ಇದ್ದದ್ದು ವಿಠಲ್ ಗೌಡನಿಗೆ ಅನ್ನುವಂತ ಮಾಹಿತಿಗಳು ಸಿಕ್ಕಿರುವಂತದ್ದು. ಹಾಗಾಗಿ ವಿಠಲ್ ಗೌಡನ ಮೂಲಕವೇ ಗಿರೀಶ್ ಮಟ್ಟಣ್ಣನವರಿಗೆ ಚಿನ್ನಯ್ಯನ ಪರಿಚಯ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಈತನೇ ಕರೆದುಕೊಂಡು ಬಂದು ಇವರಿಗೆ ಇವತನ ಪರಿಚಯ ಮಾಡಿಕೊಟ್ಟಿದ್ದ. ಈ ಎಲ್ಲ ಕಾರಣಗಳಿಂದಾಗಿ ಯಾವ ಕಾರಣಕ್ಕಾಗಿ ಪರಿಚಯ ಮಾಡಿಕೊಟ್ಟಿದ್ದ ಮತ್ತು ಇವರು ಷಡ್ಯಂತ್ರವನ್ನ ಹೆಣೆಯುವಾಗ ಆ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಯಾವುದೋ ಒಂದು ಹೊಸ ಕಥೆಯನ್ನ ಅಥವಾ ಹೊಸ ಪಾತ್ರಗಳನ್ನು ಸೃಷ್ಟಿಸುವ ಬದಲು ಧರ್ಮಸ್ಥಳದಲ್ಲೇ ಈ ಹಿಂದೆ ಮೃತದೇಹಗಳನ್ನು ಹೂತು ಹಾಕಿದ್ದಂತ ಒಬ್ಬ ವ್ಯಕ್ತಿಯನ್ನೇ ತಂದ್ರೆ ಆ ಒಂದು ಕಥೆಗೆ ಮತ್ತಷ್ಟು ಪುಷ್ಟಿ ಬರುತ್ತೆ ಮತ್ತು ಆ ಕತೆ ಮತ್ತಷ್ಟು ಗಟ್ಟಿಯಾಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಅಂದ್ರೆ ಇಡೀ ಕಥೆಯಲ್ಲಿ ಆತ ಮೃತದೇಹಗಳನ್ನು ಹೂತದ್ದು ಹೌದು, ಆದರೆ ಈ ಕಥೆಗಳಿಗೆ ಬೇರೆಯದ್ದೇ ರೀತಿಯಾದಂತಹ ಕಂಟೆಂಟ್ ಗಳನ್ನ ಜೋಡಿಸಿದಾಗ ಮಾತ್ರ ಧರ್ಮಸ್ಥಳ ಪ್ರಕರಣ ಶವಹೂತ ಪ್ರಕರಣವಾಗಿ ಬದಲಾಗುತ್ತೆ. ಆ ಮೂಲಕ ಧರ್ಮಸ್ಥಳದ ವಿರುದ್ಧ ಬಹಳ ಒಂದು ಪ್ಲಾನ್ಡ್ ಷಡ್ಯಂತ್ರಗಳನ್ನ ಪ್ಲಾಂಟ್ ಮಾಡಬಹುದು ಅನ್ನುವಂತ ನಿರ್ಧಾರಕ್ಕೆ ಅವರು ಬರ್ತಾರೆ. ಆ ಎಲ್ಲ ನಿರ್ಧಾರಗಳ ಹಿಂದೆ ಒಂದಷ್ಟು ಜನ ಇರುವಂತದ್ದು. ವಿಠಲ್ ಗೌಡ ಪಾತ್ರವು ಕೂಡ ಅದೇ ರೀತಿಯಾದಂತ ಕೆಲಸಗಳನ್ನ ಮಾಡಿದೆ. ಆತ ಆರಂಭದಲ್ಲಿ ಕರ್ಕೊಂಡು ಬಂದು ಮೀಟ್ ಮಾಡಿಸಿದ್ದು ಮತ್ತು ಅದರ ಭಾಗವಾಗಿ ಇರುವುದನ್ನು ಬಿಟ್ಟರೆ ನಂತರದ ಒಂದೆರಡು ಸಭೆಗಳಲ್ಲಿ ಮಾತ್ರ ಹಾಜರಾಗಿದ್ದಾನೆ ಅನ್ನುವಂತ ಮಾಹಿತಿಗಳಿರುವಂತದ್ದು. ಹಾಗಾಗಿ ಈ ಬಗ್ಗೆ ಎಲ್ಲವೂ ಕೂಡ ಮಾಹಿತಿಗಳನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಇವತ್ತು ಅಂದ್ರೆ ಸುದೀರ್ಘ ಒಂದು 4 ದಿನಗಳಿಂದ ವಿಚಾರಣೆ ಒಳಪಟ್ಟಿರುವಂತ ಯೂಟ್ಯೂಬರ್ ಅಭಿಷೇಕ್ ಬಹುತೇಕ ಇವತ್ತು ಸಂಜೆ ಒಳಗೆ ಆತನನ್ನ ವಶಕ್ಕೆ ಪಡೆಯುವ ಸಾಧ್ಯತೆಗಳು ಇರುವಂತ, ಯಾಕಂದ್ರೆ ವಿಚಾರಣೆ ಅನ್ನುವಂತ ನೆಪದಲ್ಲೇ ತಳ್ತಾ ಇದ್ದಾರೆ. ಯಾಕಂದ್ರೆ ಯಾವಾಗ ವಶಕ್ಕೆ ಪಡಿತಾರೋ ಆವತ್ತು 24 ಗಂಟೆ ಒಳಗಾಗಿ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಬೇಕು. ಈ ಕಾರಣಕ್ಕಾಗಿ ಅಂತಹ ಯಾವುದೇ ಕಾನೂನಿನ ತೊಂದರೆಗಳು ಬರದೇ ಇರಲಿ ಕಾರಣಕ್ಕೆ ಅವರಿಗೆ ವಿಚಾರಣೆಯ ನೆಪದಲ್ಲೇ ಅವರನ್ನ ಉಳಿಸಿಕೊಂಡು ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಹೀಗಾಗಿ ಬಹುತೇಕ ಯೂಟ್ಯೂಬರ್ ಅಭಿಷೇಕ್ನ ವಿಚಾರಣೆಗಳು ಅನೇಕ ಅಂತಿಮ ಹಂತಕ್ಕೆ ಬಂದಿದೆ. ಹಾಗಾಗಿ ಒಬ್ಬನನ್ನ ಇವತ್ತು ಪ್ರೊಡ್ಯೂಸ್ ಮಾಡಿದ್ರೆ ನಾಳೆ ಒಬ್ಬನನ್ನ ನ್ಯಾಯಾಧೀಶರ ಮನೆಗೆ ಅಥವಾ ಸೋಮವಾರ ಒಬ್ಬನನ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಅಂದ್ರೆ ಈ ರೀತಿಯಾಗಿ ಮಾಡ್ತಾ ಹೋದ್ರೆ ಮುಂದಿನ ಅವರ ಆ ಒಂದು ಪ್ರಕ್ರಿಯೆಗಳಿಗೆ ಸುಲಭ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ಎಲ್ಲ ಕಾನೂನು ಪ್ರಕ್ರಿಯೆಗಳನ್ನ ಪಾಲನೆ ಮಾಡಲಾಗ್ತಾ ಇದೆ. ಒಟ್ಟು ಇವತ್ತು ಬಹುತೇಕ ಚಿನ್ನಯ್ಯ ಜುಡಿಷಿಯಲ್ ಕಸ್ಟಡಿಗೆ ಹೋಗ್ತಾರೆ. ಉಳಿದ ಆರೋಪಿಗಳೇನಿದ್ದಾರೆ, ಉಳಿದ ಏನು ವಿಚಾರಣೆ ವ್ಯಕ್ತಿ ಇರುವಂತವ್ರೇನಿದ್ದಾರೆ ಅವರನ್ನ ಇನ್ನಷ್ಟು ವಿಚಾರಣೆಗಳನ್ನ ನಡೆಸುವಂತ ಸಾಧ್ಯತೆ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಭರತ್. ಡೀಟೇಲ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.